ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ. ವಿದ್ಯಾರ್ಥಿಗಳ ಸಮಸ್ಯೆ ಸರ್ಕಾರಕ್ಕೆ ಗೊತ್ತಿದ್ರೂ ಸುಮ್ಮನಿದೆ. ರಾಜ್ಯ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 56,000 ನೇಮಕಾತಿಗಳನ್ನ ಶೀಘ್ರದಲ್ಲೇ ನೇಮಕ ಆಗಬೇಕು. ಪೊಲೀಸರನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಅಂತ ಕಾಂತಕುಮಾರ್ ಹೇಳಿದ್ದಾರೆ. ನಾವು ಹುಡುಗರಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ 30,000 ವೇಕೆನ್ಸಿ ಇದೆ. ಮಾನ್ಯ ಗೃಹ ಸಚಿವರು ಬಂದಾಗಿಂದ ನಾನು ನಾಳೆ ಮಾಡ್ತೀನಿ, 2 ದಿನದಲ್ಲಿ ಮಾಡ್ತೀನಿ ನೋಟಿಫಿಕೇಶನ್, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತರಿಸ್ಕೊಂತೀನಿ ಹೊರದೇಶಗಳಿಂದ ಅಂತ ಹೇಳ್ಕೊಂಡು ಇದನ್ನೇ 3 ವರ್ಷ ಹಿಂಗೆ ತಳ್ಕೊಂಡ್ಬಂದು ಸರ್ ಒಂದು PC ನೋಟಿಫಿಕೇಶನ್ ಆಗಿ ಯುವಕರೇ ಕಣ್ಣೀರು ಹಾಕ್ಸಿದಾರ. ಅದು ಪಾಪಟ್ಟ ಹಟ್ಲಿಕ್ಕೆ ನೋಡೋಣ ಮತ್ತೆ ಏನಾಗುತ್ತೆ ಅಲ್ಲಿ. ಯುವಕರು ಚಾಪು ಎಂತ ಹಟ್ಲಿಕ್ಕೆ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಲಿಕ್ಕಂದ್ರೆ ಧಾರವಾಡದಿಂದನೇ ಆಗೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ 1 ವರ್ಷದಲ್ಲಿ ನೇಮಕ 1 ಲಕ್ಷ ಒಂದು ತುಂಬಿಲ್ಲ. ಅದು ಬೇಕಾ ಬೇಡ? 700, 400, 300 ಯಾರಿಗೆ ಬೇಕು? 4ರಿಂದ 5 ವರ್ಷ ಆಯ್ತು. 4ರಿಂದ 5 ವರ್ಷ ಆಯ್ತು. ಒಂದೊಂದು ಕೂಳಿಗೂ ಹೋರಾಡ್ತೀವಿ ನಾವು. ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಆದ್ರೂ ಭರವಸೆ ಏನಾದ್ರೂ ಒಂದು ಕುಟುಂಬಕ್ಕೆ ನಾವೊಂದು ಜವಾಬ್ದಾರಿ ತಗೊಂಡು ಏನಾದ್ರು ಸಾಧನೆ ಮಾಡ್ಕೊಂಡು ನಾವೊಂದು ಏನಾದ್ರು ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ನಾವು ಹುಸಿ ಭರವಸೆ ಅಷ್ಟೇ ಅಲ್ಲ ಸರ್. ನೀವು ಮೀಡಿಯಾದವ್ರು ತಿಳಿದವ್ರು ನೀವ ಕ್ವಶನ್ ಕೇಳ್ರಿ, ಕ್ಯಾಬಿನೆಟ್ ಕೇಳ್ರಿ, ಏನ್ ಕೇಳ್ರಿ? ನ್ಯಾಯಾಂಗ ಹೆಚ್ಚು ಅಥವಾ ಎಕ್ಸಿಕ್ಯೂಟಿವ್ ಹೆಚ್ಚು? ನ್ಯಾಯಾಂಗ ಹೆಚ್ಚು ಅಥವಾ ಕಾರ್ಯಾಂಗ ಹೆಚ್ಚು? ನ್ಯಾಯಾಂಗ ಹೇಳಿದ್ರೆ 50% ಮುಖಾಂತರ ಮಾಡ್ರಿ, 6% ಆಮೇಲೆ ಮಾಡಕ್ಕಂತ. ಇವ್ರು 50% ಮಾಡಕ್ ಅಡಿಲ್ಲ. 3 ವರ್ಷ ಆಯ್ತು ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು. ಹೈಕೋರ್ಟ್ ಹೇಳಿ 2 ತಿಂಗಳಾಯ್ತು. ಇನ್ನು 50% ಮಾಡ್ರಿ, 6% ಆಮೇಲೆ ನಾವು ಬಗೆಹರಿಸ್ತೇವೆ ಅನ್ಕದನ್ಕ. ಈ ಏನ್ ಹುಡುಗರು ಅದಾರಲ್ಲ ಕೂತ್ ಓದಾತಾರೋ 5 ವರ್ಷ ಓದಾದ್ರು ಅಟ್ಲೀಸ್ಟ್ 50% ಮಾಡಂದ್ರು ಸರ್ಕಾರ ಮಾಡ್ತಿಲ್ಲ. ಇವ್ರ ಚರ್ಮ ಎಂತದ್ದು? ಇವ್ರ ಮನೇಲಿ ಮಕ್ಕಳು ಇಲ್ವಾ? ಹೊಟ್ಟೆಗೆ ಅನ್ನ ತಿಂತಾರೆ ಏನ್ ತಿಂತಾರೆ? ನೀವೇ ಕೇಳಿ. ಅಲ್ಲ ಅದೇ ಹೊಟ್ಟೆಗೆ ಅನ್ನ ತಿನ್ನಲ್ಲ ಸರ್ ಅವ್ರು. ಯಾಕಂದ್ರೆ ಇಲ್ಲಿ ರೋಡ್ ಮೇಲೆ ಕೂತು ಮಧ್ಯಾಹ್ನ ಬಿಸಿಲಲ್ಲಿ ಕೂತ್ರೆ ಮೇಲಿಂದ ತಲೆ ಉರಿಯುತ್ತೆ, ತಲೆಯಿಂದ ಪ್ಯಾಂಟ್ ಹರಿತಾ ಇದೆ. ನಮ್ ಕಷ್ಟ ನಮಗ್ ಗೊತ್ತು. ನ್ಯಾಯಾಂಗದವ್ರು ಹೇಳಿದಾರೆ ಸರ್ 50% ಮಾಡ್ರಿ, 50% ಮಾಡ್ರಿ, 6% ಆಮೇಲೆ ಬಗೆಹರಿಸೋಣ ಅಂತ ಹೇಳಿದಾರೆ. ಅವ್ರದ್ದು ಎಲೆಕ್ಷನ್ ಆದ್ರೆ, ಚುನಾವಣೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಂಡು 1 ತಿಂಗಳ 2 ತಿಂಗಳ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ನೇಮಕಾತಿ ಎಲ್ಲಿ? ಈಗ ನೋಡಿ 50% ಮೇಲೆ ನೇಮಕಾತಿ ಮಾಡ್ತಿಲ್ಲ. ಈಗ ಇಂಟರ್ನಲ್ ರಿಸರ್ವೇಶನ್ ಹೇಳ್ತಾರೆ. ಅದಕ್ಕೋಸ್ಕರ ನಾವು 2 ವರ್ಷ ಕಾದಿದೀವಿ ಸರ್. ಈಗ ಅದು ಬೇಕಲ್ವಾ ನ್ಯಾಯ? 60% ಸರ್ ನಿಮ್ದು ಸುವರ್ಣ ನ್ಯೂಸ್, ಫೇಮಸ್ ನ್ಯೂಸ್, ಕರ್ನಾಟಕದ ಎಲ್ಲರೂ ನೋಡ್ತಾರೆ. ನೀವೇ ಕ್ವಶನ್ ಕೇಳಿ, ನೇಮಕಾತಿ ಮಾಡ್ತಾರಾ ಇಲ್ವಾ? ಹೈಕೋರ್ಟ್ ಆದೇಶವನ್ನ ಪಾಲಿಸ್ತಾರಾ ಇಲ್ವಾ? ಕ್ಲಿಯರ್ ಆಗಿ ಕೇಳಿ ಗೌರ್ಮೆಂಟ್ ಅವ್ರನ್ನು. ಹೈಕೋರ್ಟ್ ಆದೇಶವನ್ನ ಪಾಲಿಸ್ತಾರಾ ಇಲ್ಲ? ಒಂದು ನೇಮಕಾತಿ ಮಾಡ್ತಾರೋ ಇಲ್ಲೋ ಕೇಳಿ. 2020 ಪೇಸ್ ನೋಟಿಫಿಕೇಶನ್ ಆಯ್ತು ಸರ್. ಇನ್ನು 5 ವರ್ಷ ನೋಟಿಫಿಕೇಶನ್ ಆಗಿಲ್ಲ. 21 ವರ್ಷ ಎಲಿಜಿಬಲ್ ಇರ್ತದೆ ಪೇಸ್ ಆಯ್ತು. 21 ವರ್ಷ ಎಲಿಜಿಬಲ್ ಆದಾಗ 5 ವರ್ಷ ನೋಟಿಫಿಕೇಶನ್ ಆಗ್ಲಿಕ್ಕೆ 26 ವರ್ಷ ಆಗತ್ತೆ ಸರ್. 26 ವರ್ಷ ಆದ್ರೂ ಅವ್ನು ಪೇಸ್ ಅಪ್ಲಿಕೇಶನ್ ಆಗ್ಲಿಕ್ಕಂದ್ರ ಅವ್ನ ಲೈಫ್ ಹೋಗ್ಬಿಡ್ತದೆ ಸರ್. ಆಮೇಲೆ 35ಕ್ಕೆ ಅವ್ನು ಇನ್ನೊಂದು ನೋಟಿಫಿಕೇಶನ್ ಬೇಕಾದ್ರೆ 35 ಸರ್. ಅಟೆಂಪ್ಟ್ ಸಿಗಂಗಿಲ್ಲ. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು 3 ಹೊತ್ತು ಊಟ ಮಾಡ್ತಾರೆ ಸರ್. 1 ಹೊತ್ತು ಅಷ್ಟೇ, ಸಾಯಂಕಾಲ ಊಟ ಮಾಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಕ್ಯಾಟ್ರಿಂಗ್ ಹೋಗ್ತಾರೆ ಸರ್. ನಾವು 26 ವರ್ಷ ಆಯ್ತು ಸರ್. ನಮ್ಮ ಮನ್ಯಾಗ ರೊಕ್ಕ ಕೇಳ್ಬೇಕಾದ್ರೆ ಒಂಥರ ಅನಿಸ್ತದೆ ಸರ್. ಯಾಕಂದ್ರೆ ಸರ್ ನಾವು ದುಡ್ಡು ತಿನ್ಬೇಕೀಗ. ಪ್ರತಿ ತಿಂಗಳು ಮೆಸ್ ಬಾಡಿಗೆ ಎಲ್ಲ ಕಟ್ಬೇಕಂದ್ರೆ ಒಂಥರ ಅನಿಸ್ತದೆ ಸರ್ ನಮಗೆ. ಫ್ರೀ ಬಸ್ ಫ್ರೀ ಮಾಡಿ ನಮ್ಮ ಭವಿಷ್ಯನ ಹಾಳು ಮಾಡ್ಬಿಟ್ಟ ಸಿದ್ದರಾಮಯ್ಯ. ಅದ ಫ್ರೀ ಬಸ್ ಮಾಡಿದ್ರ ಅದ ನಮ್ಗೆ ಎಜುಕೇಶನ್ ಏನ ನಗರಕ್ಕೊಂದೊಂದು ಫ್ರೀ ಲೈಬ್ರರಿ ಮಾಡಿದ್ರೆ ಎಷ್ಟು ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಕಿತ್ತ. ಫ್ರೀ ಲೈಬ್ರರಿ, ಈ ಸರ್ಕಲ್ಕೊಂದ್ ಲೈಬ್ರರಿ, ಆ ಸರ್ಕಲ್ಕೊಂದ್ ಲೈಬ್ರರಿ, ಆ ನಗರಕ್ಕೊಂದು ಫ್ರೀ ಲೈಬ್ರರಿ ಮಾಡಿದ್ರ ಫ್ರೀ ಬಸ್ ಬದ್ಲಿ ಇತ್ನಾಗ ಜಪಾನ್ ಮತ್ತ ಚೀನಾ ಎದಕ್ ಮುಂದದಾವು? ಅವು ಎದಕ್ ಮುಂದದಾವು? ಅಲ್ಲಿ ಎಜುಕೇಶನ್ ಸಿಸ್ಟಮ್ ಚಲೋ ಐತಿ. ಇಲ್ಲಿ ಎಜುಕೇಶನ್ ಸಿಸ್ಟಮ್ ಹಳ್ಳ ಹಿಡಿದು ಹೋಗೈತಿ. ಅದಕ್ಕ ಇಲ್ಲಿ ಕೇಳಿಲ್ಲ ಯಾವಾಗ ಚೀನಾ ಮತ್ತ ಏನ ಅವು ದೇಶಗಳು ಹೆಂಗ ಗೌರ್ಮೆಂಟ್ ನಡೆಸ್ಯಾರಲ್ಲ, ನಾವು ದೇಶ ಹೋಗತ್ತಿಲ್ಲ. ಆ ದೇಶಗಳು ನೀವು ಅಳವಡಿಸ್ಕೊಳ್ಳಿ. ಯಾಕಂದ್ರ ಇವ್ರಿಗೆ MLAಗಳು ವಿದೇಶಕ್ಕೆ ಹೋಗಿ ದುಡ್ಡು ಬರ್ತಾರೆ, ದುಡ್ಡು ತಗೊಂತಾರೆ. ಪ್ರತಿಯೊಂದನ್ನು ಸೌಲಭ್ಯಗಳನ್ನು ತಗೊಂತಾರೆ ಇವ್ರು MLAಗಳಿಗೆ. ಯುವಕರು ನೇಮಕಾತಿ ಮಾಡಂದ್ರೆ ಇವ್ರು ನೇಮಕಾತಿ ಮಾಡಕ್ಕೆ ದುಡ್ಡು ಎಲ್ಲಿ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಇವರು. ಫಾರಿನ್ ಟೂರ್ ಹೋಗ್ತಾರ, ಮಜಾ ಮಾಡ್ಬಾರ. ನಮ್ಮ ತೆರಿಗೆ ಹಣದಲ್ಲಿ
ಇವ್ರು ಮಜಾ ಮಾಡಕ್ ವಿದೇಶಗಳಿಗೆ ಇವ್ರ ಫ್ಯಾಮಿಲಿ ಇವ್ರು ಎಲ್ಲ ಎಂಜಾಯ್ ಮಾಡಕ್ ಹೋಗ್ತಾರೆ. ಇವ್ರು ಈಗ ನಮಗೆ ನೇಮಕಾತಿ ಮುಂದೆ ಈ ಬರೋ ಚುನಾವಣೆ ಒಳಗೆ ಏನು ಕಾಂಗ್ರೆಸ್ ಪಕ್ಷ ಸರ್ವನಾಶ ಮಾಡ್ಲಿಕ್ಕೆ ಯುವಕರು ಇವತ್ತಿನ ಧಾರವಾಡದಾಗ ಬಂದ್ ಯುವಕರು ಏನಾಯ್ತಲ್ಲ ಇವ್ರು ಏನಾಯ್ತಲ್ಲ ನಿಜವಾದ ಸಿದ್ದರಾಮಯ್ಯನವರೇ, ನಿಮಗೆ ಲಾಸ್ಟ್ ಕೊನೆಯ ಎಚ್ಚರಿಕೆ, ನಿಮಗೆ ಒಂದು ನೈತಿಕತೆ ಅನ್ನೋದಿದ್ರೆ ಕೊಡ್ರಿ, ಇಲ್ಲ ಒಂದು ನೇಮಕಾತಿ ಮಾಡ್ರಿ, ಇಲ್ಲ ಅಂದ್ರೆ ನಾವು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಸರ್ಕಾರ ಅಲ್ಲ ನಿಮ್ಮ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಕೊನೆಯ ಎಚ್ಚರಿಕೆ, ನಿಮಗೆ ನೇಮಕಾತಿ ಮಾಡ್ಲೇಬೇಕು. ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಫೂಲ್ ಮಾಡತ್ತಾರ ಸರ್ಕಾರದವ್ರು. 5 ವರ್ಷ ಕೊಟ್ಟೆ ಅಂದಾರ್ರಿ, ಈಗ 5 ವರ್ಷ ಏಜ್ ಕೊಟ್ಟೆ ಅಂದಾರ್ರಿ. ಈಗ ಎಲ್ಲ ಇಡೀ ಯುವ ಸಮುದಾಯ ಕೇಳುವಂತದ್ದು ಮೊದಲು ನೇಮಕಾತಿ ಮಾಡಿ ಆರ್ಕೆ ಉತ್ತರ ನೀಡುವಂತದ್ದನ್ನ ಕೈ ಬಿಡಿ. 50% ಆದ್ರೂ ಕೂಡ ನೇಮಕಾತಿಯನ್ನು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ. ಕೇವಲ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ದಾರಿ ತಪ್ಪಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡಬಾರದು ಅನ್ನುವಂತ ಆಕ್ರೋಶವನ್ನ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಉದ್ಯೋಗ ಸಿಗದೇ ಆತ್ಮಹತ್ಯೆ ಆದಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಈಗಾಗಲೇ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. 2 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೆಣ್ಮಕ್ಳು ನಾಳೆ ಮನೆ ಬೆಳಗ್ಗೆ ನಾಳೆ ಮನೆ ಇನ್ನೊಬ್ರು ಮನೆ ಬೆಳಗ್ಗೆ ಹೆಣ್ಮಕ್ಳು ಸರ್ ನೋಟಿಫಿಕೇಶನ್ ಲೇಟ್ ಆಯ್ತು ಸರ್. ಟ್ರೈನಿಗೆ ತಲೆ ಕೊಟ್ಟು 3 ಜನ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡು ಸರ್. 25 ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಮನ್ಯಾಗ ಎಷ್ಟು ಸಂಕಟ ಆಗ್ತದೆ, ಅದ್ ಸಮಸ್ಯೆ ಸರ್. ಅದು ಯಾಕಂದ್ರೆ ಒಂದು ವ್ಯಕ್ತಿ ಬೆಳೆದಿರ್ತಾನೆ ಸರ್, ಒಂದು ಮೆಂಟಲಿ ಟಾರ್ಚರ್ ಆಗ್ತದೆ ಸರ್. ವಿದ್ಯಾರ್ಥಿನಿಯರಿದ್ದಾರೆ, ಅವರು ಕೂಡ ಮಾತನಾಡಿಸ್ತೇನೆ. ಈ ಹಿಂದೆ ಕೂಡ ಪ್ರತಿಭಟನೆ ಮಾಡಿದ್ರಿ, ಆಗ್ಲೂ ಭರವಸೆ ಕೊಟ್ಟು ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಆಯ್ತು. ಪ್ರತಿಭಟನೆ ಭಾಗವಹಿಸಬೇಡ್ರಿ ಅಂತ ಹೇಳಿದ್ರು, ಬಂದು ಹಾಸ್ಟೆಲ್ಗಳಿಗೆ ಬಂದೆಲ್ಲ ಹೇಳಿದ್ರು. ಆದ್ರೂ ಕೂಡ ಜಮಾ ಆಗಿದ್ರಿ. ಯಾವ ರೀತಿ ಡಿಮಾಂಡ್ ಇದೆ, ಎಲ್ಲಿವರೆಗೆ ಹೋರಾಟ ಮುಂದುವರಿಯುತ್ತೆ? ಸರ್, ನೇಮಕಾತಿ ಆಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೇವೆ. ಅದು ಏನ್ ಬೇಕಾದಾಗ್ಲಿ ಸರ್, ನಾವು ನೇಮಕಾತಿ ಆಗೋವರೆಗೂ ಹೋರಾಟ ಮಾಡ್ತೇವೆ. ಯಾಕಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ನಮ್ಮ ವಿದ್ಯಾರ್ಥಿ ನಿರುದ್ಯೋಗಿಗಳ ಜೀವನದ ಮೇಲೆ ಚೆಲ್ಲಾಟ ಆಡ್ತಕ್ಕಂತ ಒಂದು ಲಜ್ಜೆಗೆಟ್ಟ ಸರ್ಕಾರ. ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ಮಕ್ಕಳು ಈ ರೀತಿ ಇದ್ದಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಅಲ್ಲಿ ಹೊಡೆದಾಡ್ತಿದ್ರ? ನಿಮ್ಮ ಮಕ್ಕಳು ಈ ರೀತಿ ಇದ್ದಿದ್ರೆ ನೀವು ಆರಾಮಾಗಿ ಹಾಯವಾಗಿರ್ತಿದ್ರ? ಇವತ್ತು ನಾವು ಸಾಯ್ತಾ ಇದೀವಿ. ನಮ್ಮ ನೋವು ನಿಮಗೆ ಕೇಳಿಸ್ತಾ ಇಲ್ವಾ ವಿದ್ಯಾರ್ಥಿಗಳದು? ನೀವೇ ನೇಮಕಾತಿ ಮಾಡಿದ್ರೆ ನಾವ್ಯಾಕೆ ಈ ರೀತಿ ಹೋರಾಟ ಮಾಡ್ತಾ ಇದ್ವಿ? ನಾವ್ಯಾಕೆ ಬೀದಿಗಿಡ ಅವಶ್ಯಕತೆ ಇತ್ತು? ಇಡೀ ಕರ್ನಾಟಕದಲ್ಲಿ ನಿಮ್ಮಂತ ಹೊಲಸ ರಾಜಕೀಯ ಈ ಮಾಡಿದಂತ ಯಾವ ರಾಜಕೀಯ ವ್ಯಕ್ತಿಗಳಿಲ್ಲ. ಎಂತ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದೀನಿ. ಅದು ಯೂಸ್ ಆಗ್ತಾ ಇದೆನಾ? ಅದು ಎಲ್ಲರಿಗೂ ಯೂಸ್ ಆಗ್ತಾ ಇದೆ ಸರ್. 2,000 ಯುವ ನಿಧಿ ಏನಕ್ಕೆ ಆಗ್ತದೆ ನಮಗೆ? ಯಾವುದಾಗದಿಲ್ಲ. ಊಟ ಮಾಡ ಲೈಬ್ರರಿ ಕಟ್ಟಕ ಬಿಲ್ ಕಟ್ಟಕ್ಕಾಗಲ್ಲ, ಊಟ ಮಾಡಕ್ ಆಗಂಗಿಲ್ಲ. ಆ ಯುವ ನಿಧಿ ಯಾರಿಗೆ ಬೇಕು? ನಮ್ಗೆ ಜಾಬ್ ಕೊಡಿ. ಯುವ ನಿಧಿ ಯಾರೇ ಬೇಕು ನಿಮಗೆ? ನಾವು ಒಂದ್ ನಿಮಿಷ ಕೇಳ್ರಿ. ನಾವು ನಿಮ್ಮನ್ನ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ. ಯಾಕಂದ್ರೆ ನಾವು 35 ವರ್ಷ, ನನಗೆ ಒಂದು ಚಿಕ್ಕ ಮಗು ಬಿಟ್ಟು ಬಂದಿದ್ದೀನಿ ಸರ್. ನಾನು ಅತಿ ಶೀಘ್ರದಲ್ಲಿ ಅಂತ ಶಿಕ್ಷಣ ಸಚಿವರ ಹೇಳಿಕೆ ಕೊಟ್ಟಾದ್ಮೇಲೆ ಸಣ್ಣ ಮಗು ಬಿಟ್ಟು ಬಂದಿದ್ದೀನಿ. ಎಷ್ಟು ಸುಳ್ಳು ಒಂದು ಪುಸ್ತಕನೇ ಇದೆ. ಶಿಕ್ಷಣ ಸಚಿವರೇ, ನೀವು ಹೇಳಿದ ಸುಳ್ಳುಗಳು ಎಷ್ಟು ಸುಳ್ಳು. ಸಿಎಂ ಸಿದ್ದರಾಮಯ್ಯರವರೇ, ನಮ್ ಯಾರ ಕೂಗು ನಿಮಗೆ ಕೇಳಿಸ್ತಾ ಇಲ್ವೇನ್ರಿ? ಏನ್ ಮಾಡ್ತಾ ಇದ್ರಿ? ದೈಹಿಕ ಶಿಕ್ಷಕರ ಎಷ್ಟು ಸಿಪಿಎಡ್, ಬಿಪಿಎಡ್, ಎಂಪಿಎಡ್, ಕೆಸೆಟ್, ನೆಟ್ ಮುಗಿಸ್ಕೊಂಡು ಸುಮಾರು ವರ್ಷಗಳಿಂದ ನೇಮಕಾತಿನೇ ಆಗಿಲ್ಲ. ನಮಗೆ ಎಷ್ಟೊಂದು ಸರ್, ದೈಹಿಕ ಶಿಕ್ಷಕರು ಕಳೆದ 15 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್. ಮಾತಾಡೋದನ್ನು ಸ್ಟಾರ್ಟ್ ಮಾಡಿ. ಇದು ಬಹುತೇಕ ಎಲ್ಲರೂ ಹೇಳುವಂತದ್ದು ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಅನ್ನುವಂಥದ್ದು. ಈಗಾಗಲೇ ಬಹುತೇಕ PSI ಹುದ್ದೆ ನೇಮಕಾತಿ ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರೋದು, ಜೊತೆಗೆ ಸಿಪಿಎಡ್ ಆಗಿರ್ಬೋದು, ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸ ಮಾಡಿಲ್ಲ. ನಿಮ್ಮ ಯುವ ನಿಧಿಯನ್ನ ಯಾರು ಕೇಳಿದ್ರು, ಯಾರು ಡಿಮಾಂಡ್ ಮಾಡಿದ್ದಾರೆ, ಯಾರಿಗೆ ಕೊಡ್ತಾ ಇದ್ದಾರೆ? ನೀವು ಕೊಡುವಂತ 2,000 ಅಲ್ಪ ವಿದ್ಯಾರ್ಥಿಗಳಿಗೆ ಯಾರು ನಿರುದ್ಯೋಗ ಯುವಕರಿಗೆ ಕೊಡ್ತಾ ಇದ್ದೀರಿ? ಅದು ಕೆಲವರಿಗೆ ಮಾತ್ರ. ಹಾಗಾಗಿ ಇಷ್ಟು ಜನ ವಿದ್ಯಾರ್ಥಿಗಳ ಡಿಮಾಂಡ್ ಒಂದೇ ಅಂತ ನಿಮ್ಮ ಉಪಕಾರ ಬೇಡ. ನೀವೇನಾದ್ರೂ ಮಾಡೋದಿದ್ರೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಅನ್ನುವಂತ ಹಕ್ಕೊತ್ತಾಯವನ್ನ ಇಲ್ಲಿ ಸೇರಿರುವಂತಹ ಯುವ ಸಮುದಾಯ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.